ವೆಲ್ಕಮ್ ಬ್ಯಾಕ್ ಟು ನವೇದೇವಿ ಪ್ರಸಾದ್ ನ್ಯೂ ವಿಡಿಯೋ. ಬನ್ನಿ ಫ್ರೆಂಡ್ಸ್, ನಾವಿವಾಗ ಹಂಪಿಗೆ ಹೋಗಿ ಬರೋಣ. ನಾನು ಲಾಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋಗಿದ್ದೇವಲ್ಲ, ಒಂದೆರಡು ಮೂರು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಮತ್ತು ಕಂಟಿನ್ಯೂ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಬನ್ನಿ, ಅದರ ಮುಂದಿನ ವೀಡಿಯೋ ಏನು ಅಂತ ಹೇಳಿ ನಾನು ಇವಾಗ ತೋರಿಸ್ತಾ ಹೋಗ್ತೇನೆ. ನಾವು ಹೋಗಿರುವಂಥದ್ದು ಹಂಪಿಲಿ ಯಾವ ರೀತಿಯ ಸ್ಥಳಗಳನ್ನು ನೋಡಿದ್ವಿ, ಅಲ್ಲೇ ಎಷ್ಟು ಎಂಜಾಯ್ ಮಾಡಿದ್ವಿ, ಅದೆಲ್ಲವನ್ನು ಕೂಡ ಈ ವಿಡಿಯೋದ ಮೂಲಕ ನೋಡ್ಕೊಂಡು ಬರೋಣ. ಹಸ್ಬೆಂಡ್ ಹೋಗ್ತಾನೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ. ಹಾಗೆಯೇ ನನ್ನ ನಾದಿನಿದು ಹಸ್ಬೆಂಡ್ ಮತ್ತು ಮಗು ಕೂಡ ಕಾಣ್ತಾ ಇದ್ದಾರೆ. ಹೋಗ್ತಾನೆ ವಿಡಿಯೋ ಮಾಡ್ಕೊಂಡು ಹೋದ್ವಿ ನಾವು. ಅಂದರೆ ತುಂಬ ಚೆನ್ನಾಗಿತ್ತು. ಹಂಪಿಯಲ್ಲಿ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿದಷ್ಟು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡ್ತಾ ಇರ್ಬೋದು ನೀವು ಇವಾಗ ಸುತ್ತಲೂ ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ ಅಲ್ಲಿ ಕೋತಿ ಕಾಣ್ತಾ ಇದೆ. ಸೊ ಅದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇತ್ತಾಯ್ತಾ. ನಿಜವಾಗ್ಲೂ ಒಂಥರ ನಮಗೆ ಖುಷಿ ಆಯಿತು. ಅದು ನಾವು ಯಾವ ರೀತಿಯಲ್ಲಿ ಹೋಗ್ತೇವೆ ಒಳಗಡೆ, ಅದು ನಮ್ಮ ಒಟ್ಟಿಗೆ ಬರ್ತಾ ಇತ್ತು. ನೋಡಿ ಹೋಗೋದು ನೋಡಿ ಅಂತೆ. ಸೊ ನಾವು ಕೂಡ ಅದೇ ರೂಟಲ್ಲಿ ಹೋಗ್ತಾ ಇದ್ವಿ ಅದರ ಜೊತೆಯೇ. ಹಾಗೆಯೇ ಮುಂದಕ್ಕೆ ಹೋಗುವಾಗ ಅಲ್ಲಿ ಗಜರಾಜನನ್ನು ನೋಡಿದೆವು ನಾವು. ಅದನ್ನು ಕೂಡ ನಿಂತ್ಕೊಂಡು ತುಂಬ ಹೊತ್ತಲ್ಲಿ ನೋಡಿದ್ದಾಯಿತು. ಎಲ್ಲರೂ ಕೂಡ ಹಾಗೆ ಮಾಡ್ತಾಯಿದ್ರು. ಮಕ್ಕಳಿಗೆಲ್ಲ ಗಜರಾಜನನ್ನು ನೋಡೋದು ಅಂದರೆ ತುಂಬ ಖುಷಿ. ದೊಡ್ಡವರಿಗೂ ಖುಷಿನೇ, ಮಕ್ಕಳಿಗಂತೂ ತುಂಬ ಖುಷಿ. ಅದನ್ನು ಕೂಡ ನೋಡಿ ಹಾಗೆ ಮುಂದಕ್ಕೆ ಹೋಗ್ತಾನೆ ಇದ್ವಿ. ಅಂದರೆ ಅಲ್ಲಿ ನೋಡಿದಷ್ಟು ನೋಡಬೇಕು ಅಂತ ಅನಿಸ್ತಾ ಇತ್ತು. ಸಾಕು ಅನ್ನೋ ಹಾಗಿರಲಿಲ್ಲ. ಪ್ರತಿಯೊಂದನ್ನು ನೋಡುವಂಥದ್ದು ಕೂಡ ತುಂಬ ಚೆನ್ನಾಗಿತ್ತು. ಹಂಪಿಯಿಂದ ಮತ್ತೆ ಮುಂದಕ್ಕೆ ಕೂಡ ನಾವು ಒಳ್ಳೊಳ್ಳೆ ಪ್ಲೇಸಸ್ಸಿಗೆ ಹೋದ್ವಿ. ಅದು ಕೂಡ ವಿಡಿಯೋ ಮುಂದಕ್ಕೆ ತೋರಿಸ್ತಾ ಹೋಗ್ತೇನೆ ನಾನು. ಹಂಪಿಯಿಂದ ಮುಂದಕ್ಕೆ ಹೋಗುವಾಗ ಅಲ್ಲಿ ರೈಲ್ವೆ ಸ್ಟೇಷನ್ ಸಿಕ್ಕಿತ್ತು. ಸೊ ಹಾಗಾಗಿ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಯಿತು. ಹಾಗೆ ರೈಲ್ ನೋಡಿಕೊಂಡು ಅಲ್ಲೇ ತುಂಬ ಹೊತ್ತು ನಾವು ವೆಯ್ಟ್ ಮಾಡಿದ್ವಿ. ಮಕ್ಕಳಿಗಂತೂ ರೈಲ್ ತುಂಬ ಇಷ್ಟ, ಹಾಗಾಗಿ ಅವರು ತುಂಬ ಎಂಜಾಯ್ ಮಾಡಿದರು. ಅಂದರೆ ತುಂಬ ಹತ್ತಿರದಿಂದ ಕಾಣಿಸ್ತಾ ಇತ್ತಲ್ಲ, ಹಾಗೆ ನಾನು ಹಾಗೆ ವಿಡಿಯೋ ಮಾಡಿದೆ. ಈ ಥರ ಇಷ್ಟ ಬಗ್ಗಿಸಿ ಚೂರು ಬಗ್ಗಿಸಿ ಟ್ರೈ ಮಾಡಿ
ನೆಕ್ಸ್ಟ್ ಅಲ್ಲಿಂದ ಕೂಡ ಮುಂದಕ್ಕೆ ಒಳ್ಳೊಳ್ಳೆ ಪ್ಲೇಸಸ್ಸಿಗೆ ಹೋದ್ವಿ, ಡ್ಯಾಮಿಗೆಲ್ಲ ಹೋದ್ವಿ ನಾವು, ಆಮೇಲೆ ಪಾರ್ಕಿಗೆ ಹೋದ್ವಿ. ಹೀಗೆ ಪ್ರತಿಯೊಂದು ವಿಡಿಯೋವನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ನೋಡಿ, ಮೈದುನ ಫೋಟೋ ಎಲ್ಲ ತೆಗೆಯುವಾಗ ಫೋಸ್ ಕೊಡ್ತಾ ಇದ್ದ. ಹಾಗೆಯೇ ಹಸ್ಬೆಂಡ್ ಮತ್ತು ನನ್ನ ಮಗ ಅಲ್ಲಿ ಆಟಾಡ್ತಾ ಹೋಗ್ತಾ ಇದ್ರು. ಅಂದರೆ ಅಷ್ಟು ವೆಹಿಕಲ್ ಏನು ಬರೋದಿಲ್ಲ ಅಲ್ಲಿ, ಅಂದರೆ ಡ್ಯಾಮಿಗೆ ಹೋಗುವ ಜಾಗ ಪ್ಲಸ್ ಅಲ್ಲಿ ಪಾರ್ಕ್ ಎಲ್ಲ ಇದೆ. ನಂದು ಹಸ್ಬೆಂಡ್ ಮತ್ತು ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ, ಅವರಿಗೆ ಎಷ್ಟು ಸಾಧ್ಯವೋ ಹಾಗೆ. ಹಸ್ಬೆಂಡ್ ಯಾವ ರೀತಿ ಮಾಡ್ತಾರೆ, ಪೃಥ್ವಿ ಕೂಡ ಅದೇ ರೀತಿ ಮಾಡ್ತಾ ಇದ್ದ. ಆಮೇಲೆ ಪೃಥ್ವಿಗೆ ಸುಸ್ತಾಯಿತು ಅಂತೇಳಿ ಅವನ ಅಪ್ಪ ಅವನ ಎತ್ಕೊಂಡು ಬಂದರು. ಹಾಗೆ ಅಲ್ಲಿ ನಾದಿನಿದು ಹಸ್ಬೆಂಡ್ ಕೂಡ ಇದ್ದಾರೆ, ಅಣ್ಣ, ಅವರು ಕೂಡ ಹಾಗೆ ಮಕ್ಕಳನ್ನು ಕೂಡ ಅವರು ಕೂಡ ಅದೇ ಥರ ಮಕ್ಕಳನ್ನ ಎತ್ಕೊಂಡು ಬಂದರು. ಸೊ ನೋಡಿ, ಡ್ಯಾಮ್ ನೋಡ್ತಾ ಇರ್ಬೋದು ನೀವು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಇನ್ನು ಮುಂದಿನ ಕಂಟಿನ್ಯೂಸ್ ವೀಡಿಯೋದಲ್ಲಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಡ್ಯಾಮ್ ಹಾಗೆ ಪಾರ್ಕ್ ಎಲ್ಲವನ್ನು ತೋರಿಸ್ತಾ ಹೋಗ್ತೇನೆ. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.